ಎಲ್ಲ ನನ್ನ ಪ್ರೀತಿ ಕಂಡಿಗರು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗಾಯ್. ಸೊ ಇವತ್ತಿನ ವಿಡಿಯೋ ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಾ. ನಮ್ಮ RCBಯ ಪ್ಲೇಯಿಂಗ್ ಲೆವೆನ್ ಏನಾಗಿರುತ್ತೆ, ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಲೆವೆನ್, ಅದು ಕೂಡ SRH ವಿರುದ್ಧ. ಸೊ ಶನಿವಾರ ಫಸ್ಟ್ ಮ್ಯಾಚ್ ನಡೀತಾ ಇದೆ. ಸೊ ನಾವು ಏನೇನು ಇನ್ಕ್ಲೂಡ್ ಮಾಡ್ತೀವಿ ನಮ್ಮ ಪ್ಲೇಯಿಂಗ್ ಲೆವೆನ್ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾತಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಲೈಕ್ ಮಾಡೋದ ಮರಿಬೇಡಿ. ಬನ್ನಿ ಇವಾಗ ಪ್ಲೇಯಿಂಗ್ ಲೆವೆನ್ ಏನಾಗಿದೆ ಅಂತ ತಿಳ್ಕೊಳ್ಳೋಣ. ಸೊ ಗೈಸ್ ಆಕ್ಚುಲಿ ಮೊದಲನೇ ಮ್ಯಾಚು ಐ ಥಿಂಕ್ ಹೈಯೆಸ್ಟ್ ರನ್ಸ್ ಬರುವಂಥ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಬಿಕಾಸ್ ನಿಮ್ಗೆ ಗೊತ್ತಿರೋ ಹಾಗೆ ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಆಲ್ಮೋಸ್ಟ್ ಲೈಕ್ ಚಿಕ್ಕದಾಗಿರೋದ್ರಿಂದ ಆ್ಯಂಡ್ ಬ್ಯಾಟಿಂಗ್ ಪ್ಯಾರಡೈಸ್ ಅಂತಲೂ ಕೂಡ ನಾವು ಕರಿಬೋದು. ವ್ಯಾಂಕಡೆ ನಮ್ಮದು ಎಲ್ಲ ಮತ್ತೆ ಹೈದರಾಬಾದ್ ಪಿಚ್ಚು. ಬಟ್ ಯೂಶಲಿ ಏನಾಗುತ್ತೆ, ಚಿನ್ನಸ್ವಾಮಿ ಪಿಚ್ ಅಂತ ಬಂದಾಗ ನಮ್ಗೆ ಯಾವಾಗ್ಲೂ ಲೈಕ್ ಆಪೋಸಿಟೇ ಆಗ್ತಾ ಇದೆ. ಸೊ ಐ ಫೆಲ್ಟ್ ಲೈಕ್ ಅನ್ಲಕ್ಕಿ ಅಂತ ಹೇಳ್ಬೋದು. ಐ ಫೆಲ್ಟ್ ಲೈಕ್ ಈ ಸತಿ ಅದೆಲ್ಲ ಲೈಕ್ ಅದನ್ನ ಮೂವ್ ಮಾಡ್ತೀವಿ, ಅದೇನೇನಿರುತ್ತೋ ಎಲ್ಲಾನು ಅನ್ಲಕ್ಕಿನ ಲೈಕ್ ಲಕ್ನ ಕನ್ವರ್ಟ್ ಮಾಡ್ಕೊಳ್ತೀವಿ ಅಂತ ಅನ್ಕೊಂಡಿದೀವಿ. ಕಾದ್ ನೋಡುವ. ಮೊದಲನೇ ಮ್ಯಾಚ್ ಆಕ್ಚುಲಿ ಫಸ್ಟ್ ಬಂದಿದೆ ಹೈದರಾಬಾದ್ ಕೂಡ ಸಕ್ಕ ಸ್ಟ್ರಾಂಗ್ ಇದ್ದಾರೆ. ನಾಟ್ ದಟ್ ಬೌಲಿಂಗ್ ಅಂತೂ ಡಮ್ಮಿ, ನಾನು ಇವಾಗಲೂ ಹೇಳ್ತಾ ಇದ್ದೀನಿ. ಬಟ್ ಬ್ಯಾಟಿಂಗ್ ಅಂತ ಬಂದಾಗ ಕಂಪೇರ್ ಟು ನಮ್ಗಿಂತ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ಬಟ್ ನಮ್ಮಲ್ಲಿ ಸ್ಟೆಬಿಲಿಟಿ ಇದೆ. ಲೈಕ್ ನಾವು ಆಲ್ರೆಡಿ ಚಾಂಪಿಯನ್ಸ್ ಆಗಿರೋದ್ರಿಂದ ಅದೇ ನಾವು ಒಂದು ಕಾಮ್ ಕಂಪೋಸ್ ಬ್ಯಾಟಿಂಗ್ ಲೈನಪ್ನ ಸೇಮ್ ಆಸ್ ಇಟ್ ಈಸ್ ಲಾಸ್ಟ್ ಇಯರ್ ಏನಿತ್ತು ಅದೇ ಬ್ಯಾಟಿಂಗ್ ಲೈನಪ್ನ ತಗೊಂಡ್ಬರ್ತೀವಿ. ಬಟ್ ಕೆಲವೊಂದಷ್ಟು ಚೇಂಜ್ ಆದ್ರೂ ಆಗಬಹುದು. ರೀಸನ್ ಏನಪ್ಪಾ ಅಂತಂದ್ರೆ ಜಾಸ್ ಹೆಸಲ್ವುಡ್ ಅವರು ಇವಾಗ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅನ್ನಿಸ್ತದೆ. ಬಟ್ ಇವತ್ತು ಬರ್ತಾರೆ. ಬಟ್ ಬಂದಿದ್ರು ಕೂಡ ಮೊದಲನೇ ಮ್ಯಾಚ್ ಆಡ್ತಾರೋ ಆಡಲ್ವೋ ಅದು ಕೂಡ ಕನ್ಫರ್ಮೇಶನ್ ಇಲ್ಲ, 50-50%. ಬಟ್ ಅಪ್ಡೇಟ್ ಬಂದಿರೋ ಪ್ರಕಾರ ಇವತ್ತು ಲ್ಯಾಂಡ್ ಆಗ್ತಾರೆ. ನಿಮ್ಗೆ ಗೊತ್ತಿರೋ ಹಾಗೆ ಗೈಸ್, ಪ್ಯಾಟ್ ಕಿಮಿನ್ಸ್ ಅವರು ಎಂಟ್ರಿ ಕೊಟ್ಟಾಯ್ತು SRH ಕ್ಯಾಂಪ್ಗೆ. ಸೊ ಐ ಥಿಂಕ್ SRH ಇವರು ಬಂದೇ ಬರ್ತಾರೆ. ಬಟ್ ಆಲ್ಮೋಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಒಂದ್ ಸ್ವಲ್ಪ ಡಿಫ್ರೆನ್ಸ್ ಅನ್ಸೋದು ನಮ್ಗೆ, ಲೈಕ್ ಬಿಕಾಸ್ ಕ್ಯಾಪ್ಟನ್ಸಿ ಅನ್ನೋದು ಅವ್ರ ಕಡೆ ಹೈದರಾಬಾದಿ ಕ್ಯಾಪ್ಟನ್ಸಿ ಲೈಕ್ ಮ್ಯಾಟೀರಿಯಲ್ ಪ್ಯಾಟ್ ಕಿಮಿನ್ಸ್ ಅವರು. ಬಟ್ ಫೆಲ್ಟ್ ಲೈಕ್ ಇಶಾನ್ ಕಿಶನ್ ಅವರು ಮೂವ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಬಟ್ ಇವಾಗ ಪ್ಯಾಟ್ ಕಿಮಿನ್ಸ್ ಅವರೇ ಬಂದಿರೋದ್ರಿಂದ ಮೊದಲನೇ ಮ್ಯಾಚ್ ಅವರೇ ಆಡ್ತಾರೆ, ಅವರೇ ಕ್ಯಾಪ್ಟನ್ಸಿನ ತಗೊಳ್ತಾರೆ. ಬಟ್ ಇಲ್ಲಿ ನಮಗೇನಪ್ಪಾ ಅಂದ್ರೆ ಮೇನ್ ಬೌಲಿಂಗ್ ಅಟ್ಯಾಕ್ ಲೀಡರ್ ನಮ್ಗೆ ಇದ್ದಿದ್ದು ಇಬ್ರು. ಆಕ್ಚುಲಿ ಒಂದು ಭುವನೇಶ್ವರ್ ಕುಮಾರ್, ಇನ್ನೊಂದು ಜಾಸ್ ಹೆಸಲ್ವುಡ್ ಅವರು. ಸೊ ಐ ಥಿಂಕ್ ಜಾಸ್ ದ ಬಾಸ್ ಅವರು ಇವತ್ತು ಬಂದ್ರು ಕೂಡ ಫಸ್ಟ್ ಮ್ಯಾಚ್ ಆಡ್ತಾರೋ ಇಲ್ವೋ ಅದು ಕೂಡ ಸ್ವಲ್ಪ ಡೌಟ್ ಇದೆ. ಅಂಡ್ ಗೈಸ್, ನಿಮ್ಗೆ ಅನಿಸುತ್ತೆ ನಮ್ಮ RCB ತಂಡ ಫಸ್ಟ್ ಮ್ಯಾಚ್ ನ ದೇವರು ಬಿಡ್ತಾರಾ ಇಲ್ಲ ಅಭಿಮಾನಿ ದೇವರುಗಳು ಕೊಡ್ತಾರಾ? ಸೊ ನೀವು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಬನ್ನಿ ಇವಾಗ ಪ್ಲೇಯಿಂಗ್ ಲೆವೆನ್ ಏನಾಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಅಂಡ್ ಫಸ್ಟ್ ಈಗ ನಾವು ಸ್ಟಾರ್ಟ್ ಮಾಡ್ತಾ ಇರೋದು ಯಾರಿಂದ ಅಂತಂದ್ರೆ ಫಿಲ್ ಸಾಲ್ಟ್ ವರ್ಸಸ್ ವಿರಾಟ್ ಕೊಹ್ಲಿ ಅವ್ರನ್ನ ನಾವು ಇಳಿಸ್ತೀವಿ ಪ್ಲೇಯಿಂಗ್ ಲೆವೆನ್ ಅಲ್ಲಿ. ಸೊ ಆಕ್ಚುಲಿ ತುಂಬಾ ಜನಕ್ಕೆ ಒಂದು ಡೌಟ್ ಇರುತ್ತೆ, ಏನಪ್ಪಾ ಅಂತಂದ್ರೆ ಈಗ ಜಾಕಬ್ ಬೆಥೆಲ್ ಆಡಿಸ್ಬೋದಲ್ವಾ? ಬಿಕಾಸ್ ಓನ್ಲಿ ಒನ್ ರೀಸನ್ ಯಾಕೆ ಅಂತ ಹೇಳ್ತಾರೆ ಅಂತಂದ್ರೆ, ನೀವು ತುಂಬಾ ಜನ ಈಗ ಹೆಂಗೆ ಸೆಮಿಫೈನಲ್ ಮ್ಯಾಚಸ್ ಅಲ್ಲಿ ಆಡಿದ್ರು ಗೊತ್ತಾ, ಯಾವ ರೀತಿ ಪರ್ಫಾರ್ಮೆನ್ಸ್ ತೋರಿಸ್ತಾರೋ. ಐ ಥಿಂಕ್ ಅನ್ಬಿಲೀವಬಲ್ ಯಂಗ್ ಟ್ಯಾಲೆಂಟ್ ಅಂತ ಹೇಳ್ತೀನಿ. ಬಟ್ ಕಂಪೇರ್ ಟು ಫಿಲ್ ಸಾಲ್ಟ್, ಬಟ್ ನನಗೆಲ್ಲೋ ಅನ್ನಿಸ್ತಾ ಏನಂತಂದ್ರೆ ಫಿಲ್ ಸಾಲ್ಟ್ ನೀವು ಹೌದು ಅವರ ಒಂದು ಫಾರ್ಮ್ ಏನಿದೆ, ಒಂದು T20 ವರ್ಲ್ಡ್ ಕಪ್ ಅಲ್ಲಿ ಸಖತ್ ಡಿಪ್ ಆಗಿದೆ, ಎಲ್ಲೂ ಕೂಡ ಅವರು ಶೈನ್ ಮಾಡೋಕ್ಕಾಗಲಿಲ್ಲ. ಬಟ್ ಹಂಗಂತ ನೀವು ಫಿಲ್ ಸಾಲ್ಟ್ ನ ಆಚೆ ಇಡಕ್ಕಾಗಲ್ಲ. IPL ಅಲ್ಲಿ ಹಂಗಮ ಮಾಡೇ ಮಾಡ್ತಾರೆ. ಅಂಡ್ ವಿರಾಟ್ ಕೊಹ್ಲಿ ಆ ಥರ ಒಂದು ತಗೊಂಡ್ಬರ್ತೀವಿ. ಆಕ್ಚುಲಿ ಒಂದು ವಿಡಿಯೋಸ್ ಕೂಡ ಲೈಕ್ ತುಂಬಾ ವೈರಲ್ ಆಗ್ತಾ ಇತ್ತು. ಏನಪ್ಪಾ ಅಂತಂದ್ರೆ ವಿರಾಟ್ ಕೊಹ್ಲಿ ಅವರು ಬೌಲ್ ಮಾಡ್ತಾರೆ ಫಿಲ್ ಸಾಲ್ಟ್ ಅವ್ರಿಗೆ. ಐ ಫೆಲ್ಟ್ ಲೈಕ್ ಸಾಲ್ಟ್ ಅಂಡ್ ವಿರಾಟ್ ಕೊಹ್ಲಿ ಅವರು ಡ್ಯೂ ಸಖತ್ ವರ್ಕ್ ಆಗುತ್ತೆ ಅಂತ ಅನ್ಸುತ್ತೆ. ಆಲ್ಮೋಸ್ಟ್ ಅವ್ರು ಸಖತ್ ಇಷ್ಟಪಡ್ತಾರೆ ವಿರಾಟ್ ಕೊಹ್ಲಿ ಅವರು. ಯಾಕಂದ್ರೆ ಫಿಲ್ ಸಾಲ್ಟ್ ಒಂಥರ ಸ್ವಲ್ಪ ಜಾಲಿ ಮಂಚ ಅಂತಾನೆ ಅನ್ಸುತ್ತೆ. ಇವನ್ ಟಿಮ್ ಡೇವಿಡ್ ಅವ್ರ ಜೊತೆ ಕೂಡ ವಿಡಿಯೋಸ್ ನಾವು ತುಂಬಾ ನೋಡಿದೀವಿ ಲಾಸ್ಟ್ ಇಯರ್ ಎಲ್ಲ. ಅಂಡ್ ಈ ಸತಿನೂ ಕೂಡ ಅವ್ರು ಬೌಲ್ ಮಾಡ್ತಾರೆ ನನಗೆ ಶಾಕಿಂಗ್ ಅನಿಸ್ತಾ ಇರೋದು. ಯಾಕೆ ಅಂತಂದ್ರೆ ವಿರಾಟ್ ಕೊಹ್ಲಿ ಅವರಾಗಲಿ ಇಲ್ಲಾಂದ್ರೆ RCB ಮೆಂಟಾಲಿಟಿ ಹೆಂಗಿದೆ ಅಂತಂದ್ರೆ, ಇವನ್ ಜಾಕಬ್ ಬೆಥೆಲ್ ಅವರು ಕೂಡ ಹೇಳ್ಕೊಂಡಿದ್ದಾರೆ ಎಷ್ಟು ಆಲ್ಮೋಸ್ಟ್ ಲೈಕ್ ಇಂಟರ್ವ್ಯೂಗಳಲ್ಲಿ ನನಗೆ RCB ತುಂಬಾ ಹೆಲ್ಪ್ ಮಾಡ್ತು. ಬಿಕಾಸ್ ಸೂಪರ್ ಸ್ಟಾರ್ ಅರೌಂಡ್ ಅಂದ್ರೆ ವಿರಾಟ್ ಕೊಹ್ಲಿ ಅವ್ರ ಜೊತೆ ಇರೋದ್ರಿಂದ ಗೇಮಿಗೆ ಸಖತ್ ಹೆಲ್ಪ್ ಆಗುತ್ತೆ. ಸೊ ಅದೇ ಗೇಮ್ನ ತಗೊಂಬಂದು ಆಕ್ಚುಲಿ ಇವರು ವರ್ಲ್ಡ್ ಕಪ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡೋದು ನೋಡಿ, ಇಟ್ಸ್ ಅನ್ಬಿಲೀವಬಲ್. ಅಂಡ್ ಇನ್ನೊಂದು ಕಡೆ ನೋಡ್ತಾ ಇದ್ರೆ ಫಿಲ್ ಸಾಲ್ಟ್ ಅವರು ಮೇ ಬಿ RCB ಮತ್ತೆ ಒಳಗಡೆ ಟೀಮ್ ಮ್ಯಾನೇಜ್ಮೆಂಟ್ ಸಪೋರ್ಟ್ ಕೊಡೋದ್ರಿಂದ ಮೇ ಬಿ ಇನ್ನೂ ಚೆನ್ನಾಗಿ ಆಡ್ತಾರೆ ಅಂತ ಅನಿಸುತ್ತೆ. ಸೊ ಐ ಥಿಂಕ್ ವಿಲ್ ಗೋ ಫಾರ್ ಲೈಕ್ ವಿರಾಟ್ ಕೊಹ್ಲಿ ಮತ್ತೆ ಫಿಲ್ ಸಾಲ್ಟ್ ಅವರ ಸ್ಫೋಟಕ. ಐ ಥಿಂಕ್ ಲಾಸ್ಟ್ ಇಯರ್ ಕೂಡ ಚೆನ್ನಾಗಿ ಆಡಿದ್ರು, ಸೇಮ್ ಆಸ್ ಇಟ್ ಇಸ್, ನೋ ಕಾಂಬಿನೇಷನ್, ಏನು ಚೇಂಜ್ ಇಲ್ಲ ಗೈಸ್. ಆಕ್ಚುಲಿ ಫಿಲ್ ಸಾಲ್ಟ್ ಮತ್ತೆ ವಿರಾಟ್ ಕೊಹ್ಲಿ ಅವರು ಮಿನಿಮಮ್ ಬರ್ಕೊಳ್ಳಿ ಪವರ್ ಪ್ಲೇಯರ್. ಅವ್ರು ಹೆಂಗೆ ಟ್ರಾವಿಸ್ ಹೆಡ್ ಮತ್ತೆ ಅಭಿಷೇಕ್ ಶರ್ಮಾ ಅಂತ ಹೇಳ್ತಾರೋ ಅದೇ ರೀತಿ ಮಾತ್ರ ಲೆಜೆಂಡ್ಸ್ಗಳಿದ್ದಾರೆ. ಒಬ್ರು ವಿರಾಟ್ ಕೊಹ್ಲಿ ಅವರು ಜೊತೆಗೆ ಸ್ಫೋಟಕವಾಗಿ ಸೇಮ್ ಆಸ್ ಇಟ್ ಇಸ್ ಅಭಿಷೇಕ್ ಶರ್ಮಾ ಯಾವ ರೀತಿ ಆಡ್ತಾರೋ ಅದೇ ರೀತಿ ಆಡುವಂತ ಫಿಲ್ ಸಾಲ್ಟ್ ಅವರು ಕೂಡ ಉಳ್ಕೊಂಡಿದ್ದಾರೆ. ಸೊ ಗೈಸ್, ನೆಕ್ಸ್ಟ್ ನಾವು ದೇವದತ್ ಪಡಿಕ್ಕಲ್ನ ಇಳಿಸ್ತಾ ಇದೀವಿ. ಸೊ ಗೈಸ್, ದೇವದತ್ ಪಡಿಕ್ಕಲ್ ಅವರು ಆಕ್ಚುಲಿ ತುಂಬಾ ಜನ ಒಂದು ಕನ್ಫ್ಯೂಷನ್ಸ್ ಇತ್ತು. ಏನಪ್ಪಾ ಅಂತಂದ್ರೆ ದೇವದತ್ ಪಡಿಕ್ಕಲ್ಗಿಂತ ವೆಂಕಟೇಶ್ ಅಯ್ಯರ್ನ ಇಳಿಸೋದು ತುಂಬಾ ಲೈಕ್ ಉತ್ತಮ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಬಟ್ ಕಂಪೇರ್ ಟು ದೇವದತ್ ಪಡಿಕ್ಕಲ್ನ ಆಕ್ಚುಲಿ ನೀವು ಹೇಳ್ಬೇಕು ಅಂದ್ರೆ ಲಾಸ್ಟ್ ಸೀಸನ್ ಸಖತ್ತಾಗಿ ಆಡಿದ್ದಾರೆ. ಆಲ್ಮೋಸ್ಟ್ ವಿರಾಟ್ ಕೊಹ್ಲಿ ಈಗ ಫಿಲ್ ಸಾಲ್ಟ್ ಬೇಗ ಔಟ್ ಆದ್ರೂ ಕೂಡ ವಿರಾಟ್ ಕೊಹ್ಲಿ ಅವ್ರ ಮೇಲೆ ಪ್ರೆಷರ್ ಬರ್ದೇ ಇರೋ ರೀತಿ ಬ್ಯಾಟಿಂಗ್ ಆಡಿದ್ದಾರೆ ಯಾರು ನಮ್ಮ ದೇವದತ್ ಪಡಿಕ್ಕಲ್ ಅವರು. ಸಖತ್ ಸ್ಟ್ರೈಕ್ ರೇಟ್ ಅಲ್ಲಿ ಮೂವ್ ಮಾಡಿದ್ದಾರೆ. 150+ ಸ್ಟ್ರೈಕ್ ರೇಟ್ ಇತ್ತು. ಆಕ್ಚುಲಿ ಅವ್ರು ಯಾವಾಗಲೂ ಬೇರೆ ಟೀಮಲ್ಲಿ ಆಡ್ತಾನೆ ಇರಲಿಲ್ಲ ಆಕ್ಚುಲಿ ಯೂಶಲಿ ಹೇಳ್ಬೇಕು ಅಂತಂದ್ರೆ. ಬಟ್ ನಮ್ಮ ಕನ್ನಡಿಗರು ಕನ್ನಡ ಬೆಂಗಳೂರಿಗೆ ಬರ್ತಾ ಇದ್ದಂಗೆ ಏನೋ ಒಂಥರ ಅವ್ರಿಗೆ ಫೀಲ್ ಆಗುತ್ತೇನೋ. ಸೊ ಐ ಫೆಲ್ಟ್ ಲೈಕ್ ಚೆನ್ನಾಗಿ ಆಡ್ತಾರೆ. ಸೊ ನನ್ನ ಪ್ರಕಾರ ವೆಂಕಟೇಶ್ ಅಯ್ಯರ್ಗೆ ಹೋಗೋದಕ್ಕಿಂತ ಐ ಫೆಲ್ಟ್ ಲೈಕ್ ದೇವದತ್ ಪಡಿಕ್ಕಲ್ಲೇ ಆಡಿಸ್ಲಿ. ಬಿಕಾಸ್ ನಮಗೆ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇನ್ ಕೇಸ್. ಯಾಕಂದ್ರೆ ನಿಮಗೆ ಇವಾಗ ಓಪನಿಂಗ್ ಬಂದ್ಬಿಟ್ಟು ಇಬ್ರು ರೈಟ್ ಹ್ಯಾಂಡರ್ಸ್, ವಿರಾಟ್ ಕೊಹ್ಲಿ ಮತ್ತೆ ಲೈಕ್ ಫಿಲ್ ಸಾಲ್ಟ್ ಅವರು. ಅವ್ರಿಬ್ರಲ್ಲಿ ಯಾರೇ ಔಟ್ ಆದ್ರೂ ಕೂಡ ದೇವದತ್ ಪಡಿಕ್ಕಲ್ ಇಮಿಡಿಯೇಟ್ ಬರ್ತಾರೆ ಅಂತ ಅನ್ಸುತ್ತೆ. ಐ ಥಿಂಕ್ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಸಖತ್ ವರ್ಕ್ ಆಗುತ್ತೆ. ಅಂಡ್ ಇದಾಗಿದ ತಕ್ಷಣ ಯೂಶಲಿ ನಿಮ್ಗೆ ಬರೋರೆಲ್ಲ ರೈಟ್ ಹ್ಯಾಂಡ್ ಬ್ಯಾಟರ್ಸ್ಗಳೇ.
ಸೊ ಇನ್ ಕೇಸ್ ಏನೋ ತುಂಬಾ ಕ್ರೂಷಿಯಲ್ ಅಂತ ಅನ್ಸುತ್ತೆ ಕೃಣಾಲ್ ಪಾಂಡ್ಯ ಇವಾಗಲೇ ಹೊಡ್ಕೋಬೇಕಷ್ಟೇ. ಹೌದು, ಸೊ ತುಂಬಾ ಕ್ರೂಷಿಯಲ್ ಅನ್ಸುತ್ತೆ ಆ ಟೈಮಲ್ಲಿ. ಇವಾಗ ಇನ್ ಕೇಸ್ ಏನೋ ವಿಕೆಟ್ಸ್ಗಳು 2 to 3 ವಿಕೆಟ್ಸ್ ನಿಮಗೆ ಫಾರ್ ಎಕ್ಸಾಂಪಲ್ ಡೆಲ್ಲಿ ಮ್ಯಾಚ್ ನಿಮ್ಗೆ ತುಂಬಾ ಚೆನ್ನಾಗಿ ನೆನಪಿದೆ ಅಂತ ಅನ್ಕೊಳ್ತೀನಿ. 3 ವಿಕೆಟ್ ಬೇಗ ಬಿದ್ದೋಯ್ತು. ಆ ಟೈಮಲ್ಲಿ ಕೃಣಾಲ್ ಪಾಂಡ್ಯ ಅವ್ರು ಬರ್ತಾರೆ, ವಿರಾಟ್ ಕೊಹ್ಲಿ ಜೊತೆ ಒಂದು ಇನ್ನಿಂಗ್ಸ್ ಆಡಿ ಕೃಣಾಲ್ ಪಾಂಡ್ಯ ಮ್ಯಾಚ್ ನ ವಿನ್ ಮಾಡಿಸ್ತಾರೆ. ಸೊ ಐ ಫೀಲ್ ಲೈಕ್ ಆ ತರ ಆಗ್ಬಹುದು ಸಿಚುವೇಶನ್ಸ್ಗಳು. ಆ ಟೈಮಲ್ಲಿ ಬೇಕಾದ್ರೆ ಕೃಣಾಲ್ ಪಾಂಡ್ಯನ ಫ್ಲೋಟರ್ ಆಗಿ ಯೂಸ್ ಮಾಡ್ಕೊಳ್ಳೋದು. ಬಟ್ ನಮ್ಮ 1, 2, 3 ಏನಪ್ಪಾ ಅಂದ್ರೆ ಫಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ ಅವರು ಅಂಡ್ DDP. ಸೊ ಐ ಥಿಂಕ್ ಈ 3 ಜನನು ಇರ್ತಾರೆ. ಸೊ ಇದಾದ್ಮೇಲೆ ಯಾರನ್ನ ಕರೆಸ್ತೀರಪ್ಪ ಅಂತಂದ್ರೆ ನಮ್ಮ ರಾಪಾ ಕ್ಯಾಪ್ಟನ್. ಎಸ್, ಕ್ಯಾಪ್ಟನ್ ರಜತ್ ಪಡಿದಾರ್. ಸೊ ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಆಗಿದೆ, ಫುಲ್ ದುರಂಧರ ತರ ಎಲ್ಲ ಹಿಂಗೆ ಬಿಟ್ಟಿದ್ದಾರೆ. ಸೊ ನೋಡೋಣ ಏನ್ ಆಡ್ತಾರೆ ಈ ಸೀಸನ್ ಅಲ್ಲಿ. ಅದೇ ಲಾಸ್ಟ್ ಸೀಸನ್ ಅಲ್ಲಿ ಕ್ಯಾಪ್ಟನ್ಸಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಎಲ್ಲೋ ಒಂದ್ ಕಡೆ ಒಂದಷ್ಟು ರನ್ಸ್ ಗಳು ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಬಟ್ ಅಷ್ಟು ಬರಕ್ಕಾಗಿಲ್ಲ. ಬಟ್ ಎನಿವೇಸ್ ನಂಗೆ ಸಖತ್ ಖುಷಿ ಇದೆ ಏನಪ್ಪಾ ಅಂತಂದ್ರೆ ಡೆಬ್ಯೂ ಕ್ಯಾಪ್ಟನ್ಶಿಪ್ ಅಲ್ಲೇ ಲೈಕ್ ಆಕ್ಚುಲಿ ಕ್ಯಾಪ್ಟನ್ಸಿಲಿ ಲೈಕ್ ಕಪ್ನ ಗೆತ್ಕೊಂಬಂದು ಕೊಟ್ಟಿದ್ದಾರೆ ನಮಗೆ. ಬಟ್ ಇದೇ ರೀತಿ ಆಡ್ತಾರೆ ಈ ಸೀಸನ್. ಸ್ವಲ್ಪ ಅವ್ರದ್ದು ಬ್ಲಾಕ್ ಬಸ್ ಬರುತ್ತೆ ಅಂತ ಅನ್ಕೊಂಡಿದೀವಿ. ಅಂದ್ರೆ ಇನ್ನೊಂದೇನಪ್ಪ ಮಗು ಕೂಡ ಅವ್ರಿಗೆ ಆಗಿದೆ ಅಂತ ಆಕ್ಚುಲಿ. ಸೊ ಕಂಗ್ರಾಚುಲೇಷನ್ಸ್ ಟು ಹಿಮ್. ಐ ಥಿಂಕ್ ಮೇ ಬಿ ಅವರ ಒಂದು ಮಗು ಆದ್ಮೇಲೆ ಇನ್ನೊಂದು ಅಪ್ಪ ಆದ್ಮೇಲೆ ಇನ್ನೊಂದಷ್ಟು ಪರ್ಫಾರ್ಮೆನ್ಸ್ ಗಳು ಜಾಸ್ತಿ ಬರುತ್ತೆ ಅಂತ ಅನ್ಕೊಂಡಿದ್ದೀವಿ. ಇವರು ಯಾರು ಮಿಸ್ಟರ್ ನಾಕ್ಸ್ ಅವರು ಕಾಲು ಎಳಿತಾ ಇದ್ರು. ಸೊ ಒಂದು ಮಗುಗೆ ಒಂದು ಕಪ್ ಬಂದಿದೆ. ಸೊ ಯು ಕ್ಯಾನ್ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ. ಸೊ ಆಕ್ಚುಲಿ ಇಲ್ಲ ಪ್ಲಾನ್ ಮಾಡ್ತಾ ಇದ್ದೀನಿ, ಹೆಂಡ್ತಿನ ಕೇಳಬೇಕು ಅಂತಾನೆ ಹೇಳಿದ್ದಾರೆ ರಜತ್ ಪಡಿದಾರ್ ಅವರು ಆಕ್ಚುಲಿ. ಎನಿವೇಸ್ ಇದಾಗಿದ ತಕ್ಷಣ ನೆಕ್ಸ್ಟ್ ಯಾರು ಆಪತ್ ಬಾಂಧವ, ಮಿನಿ ಆಪತ್ ಬಾಂಧವ ಅಂತಾನೆ ನಾನು ಹೇಳ್ತೀನಿ. ಸೊ ಆಪತ್ ಬಾಂಧವ ಯಾರು ಅಂತ ಗೊತ್ತು ಬಿಡಿ. ಬಟ್ ಈಗ ಮಿನಿ ಆಪತ್ ಬಾಂಧವ ನಾನು ಟೀಮ್ ಡೇವಿಡ್ ಅವ್ರನ್ನ ನಾನು ಆ ಕಡೆ ಕೇಳಿಸ್ತಾ ಇದ್ದೀನಿ. ಗೈಸ್ ನಮ್ಮ ಫೋಟೋ ಸಿಂಹ, ನಮ್ಮ ಸಿಂಹ ಅಂತಾನೆ ಕರಿಬಹುದು. ದ ಎಡಿಟರ್, ನಮ್ಮ ಟೀಮಿನ ಎಡಿಟರ್ ಯಾರಪ್ಪ ಅಂದ್ರೆ ನಮ್ಮ ಟೀಮ್ ಡೇವಿಡ್. ಆಪತ್ ಬಾಂಧವ, ಮಿನಿ ಆಪತ್ ಬಾಂಧವ ಅಂತಾನು ಕರಿಬಹುದು. ಆಫ್ಟರ್ ಎಬಿಡಿ ನನ್ಗೆ ಯಾರಾದ್ರೂ ಕೊಲ್ಯಾಪ್ಸ್ ಆಗ್ತಾ ಇರ್ಬೇಕಾದ್ರೆ ನಿಂತ್ಕೊಂಡು ಆಡುವಂತ ಮನುಷ್ಯ ಯಾರಪ್ಪ ಇದಾರೆ ಅಂತಂದ್ರೆ ಟೀಮ್ ಡೇವಿಡ್. ಸೊ ಐ ಥಿಂಕ್ ಐ ಫೆಲ್ ಲೈಕ್ ಅವರ ಫುಲ್ ಫಾರ್ಮ್ ಅಲ್ಲಿ ಇದ್ದಾರೆ. ಹೌದು, ಫುಲ್ ಫಾರ್ಮ್ ಅಲ್ಲಿ ಇದ್ದಾರೆ. ಜೊತೆಗೆ ಏನಪ್ಪಾ ಅಂತಂದ್ರೆ ಅವರು ಒಂಥರ ಸ್ಟ್ರಾಂಗ್ ಬಿಲೀವ್ ಬರುತ್ತೆ. ಅವ್ರು ಬ್ಯಾಟಿಂಗ್ ಆಡ್ತಾ ಇರ್ಬೇಕಾದ್ರೆ ಅವ್ರು ಹೊಡೆಯುವಂಥ ಶಾರ್ಟ್ಸ್ಗಳು ನೋಡ್ತಾ ಇದ್ರೆ ಐ ಫೆಲ್ ಲೈಕ್ ಖುಷಿ ಆಗುತ್ತೆ ಆಕ್ಚುಲಿ. ಸೊ ಐ ಥಿಂಕ್ ನಾನು ಟೀಮ್ ಡೇವಿಡ್ ಅವ್ರನ್ನ ಇಳಿಸ್ತಾ ಇದ್ದೀನಿ. ಸೊ ಆಕ್ಚುಲಿ ಟೀಮ್ ಡೇವಿಡ್ ಅವ್ರನ್ನ ನಂಬರ್ 3 ಕಳ್ಸೋಕ್ಕೂ ತುಂಬಾ ಖುಷಿ ಇದೆ ಆಕ್ಚುಲಿ. ಬಿಕಾಸ್ ಆಸ್ಟ್ರೇಲಿಯಾಗೆ ಕೆಲವೊಂದ್ಸತಿ ಕೊಲ್ಯಾಪ್ಸ್ ಆದಾಗ ಬೇಗ ಬಂದಿರೋದು ಕೂಡ ನಾವು ನೋಡಿದೀವಿ. ಬಟ್ ಟೀಮ್ ಡೇವಿಡ್ಗೆ ರನ್ಸ್ನ ಬೇಗ ಸ್ಕೋರ್ ಮಾಡ್ತಾರೆ ಅವ್ರನ್ನ ಲಾಸ್ಟ್ 5 ಓವರ್ ಕಳ್ಸೋದಕ್ಕಿಂತ. ಐ ಫೆಲ್ ಲೈಕ್ 11-12 ಓವರಲ್ಲಿ ಔಟ್ ಆಗ್ತಾ ಇದ್ದಂಗೆ ರಜತ್ ಪಟಿದಾರ್ ಅವರು ಇಲ್ಲ ಅವ್ರನ್ನ ಬೇಗ ಕಳಿಸ್ಬೇಕು ಅಂತ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ನಾನು ನಂಬರ್ 4 ಅಲ್ಲಿ ಲೈಕ್ ಇವ್ರನ್ನ ಇಡ್ತಾ ಇರೋದು. ಸೊ ಐ ಥಿಂಕ್ ನಂಬರ್ 5, 6 ಅಲ್ಲಿ ಯಾರಪ್ಪ ಅಂದ್ರೆ ನಿಮ್ಗೆ ಗೊತ್ತಿರೋಗಿ ಫಿನಿಶಿಂಗ್ ರೋಲ್ ಅಲ್ಲಿ ತುಂಬಾ ಇಂಪಾರ್ಟೆನ್ಸ್ ಕೊಡೋದು ನಮ್ಮ ಜಿತೇಶ್ ಶರ್ಮಾ ಅವರು. ಜಿತೇಶ್ ಶರ್ಮಾ ಬಗ್ಗೆ ಹೇಳಾಗಿದ್ರೆ ಐ ಫೆಲ್ ಲೈಕ್ ಒನ್ ಆಫ್ ದ ಜೆನ್ಯೂನ್ ವ್ಯಕ್ತಿ ಅಂತ ಅನ್ಸುತ್ತೆ. RCB ಅವ್ರಿಗೆ ಬರೋಕ್ಕಿಂತ ಮುಂಚೆ ಒಂದು ಪಾಡ್ಕಾಸ್ಟ್ ಅಲ್ಲಿ ಹೇಳಿದ್ರು ವಿರಾಟ್ ಕೊಹ್ಲಿ ಅವ್ರಿಗೆ ಲೈಕ್ ಅವ್ರಿಗೋಸ್ಕರ ಏನಾದ್ರು ಗೆಲ್ಲೇಬೇಕು, ಆ ಮನುಷ್ಯ ತುಂಬಾ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಬೆಂಗಳೂರಿಗೆ. ಐ ಫೆಲ್ ಲೈಕ್ ಬೆಂಗಳೂರು ಫ್ಯಾನ್ಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಫ್ರಾಂಚೈಸಿ, ಬಿಗ್ಗೆಸ್ಟ್ ಅಂದ್ರೆ ಸಪೋರ್ಟ್ ಇದೆ RCB ಅವ್ರಿಗೆ ಅಂತ ಕೂಡ ಹೇಳಿದ್ರು. 16,000 ಕೋಟಿಗೇನೋ ಸೇಲ್ ಆಗಿದ್ದು. ಬಟ್ ಎನಿವೇಸ್ ಅದು ಅಪಾರ್ಟ್ ಫ್ರಮ್ ಆಗಿದ್ರು ಕೂಡ ನಾವು ತೋರಿಸುವಂತ ಪ್ರೀತಿ ಅದೇ ರೀತಿ ಇರುತ್ತೆ. ನಾವು ಕನ್ನಡಿಗರು ಅದೇ ರೀತಿ ಅಲ್ವಾ, ವಿಶಾಲ ಹೃದಯದವರು, ಯಾರು ಬಂದ್ರು ಕೂಡ ಲೈಕ್ ಎಕ್ಸೆಪ್ಟ್ ಮಾಡ್ಕೊಳ್ತೀವಿ. ಅಂಡ್ ನಮ್ಮ ಕನ್ನಡಿಗರಲ್ಲಿ ಅದೊಂದು ಎಮೋಷನ್ ಇದೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಬೆಂಗಳೂರು ಅಂತ ಬಂದಾಗ ಎಸ್ಪೆಷಲಿ ಕರ್ನಾಟಕ ಅಂತ ಬಂದಾಗ ನಾವು ಅಷ್ಟೇ ಸಪೋರ್ಟ್ ಮಾಡ್ತೀವಿ. ಅದೇ ರೀತಿ ಜಿತೇಶ್ ಶರ್ಮಾ ಕೂಡ ಸಪೋರ್ಟ್ ಮಾಡಿದ್ವಿ. ಅವ್ರು ಹೇಳಿದಂತ ಸ್ಟೇಟ್ಮೆಂಟ್ ನಾವು ಬ್ಯಾಕಪ್ ಮಾಡಿದ್ವಿ. ಬಟ್ ಅದೇ ರೀತಿ ಡಿಲಿವರಬಲ್ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟರು ಜಿತೇಶ್ ಶರ್ಮಾ ಅವರು. ಯಾವ ರೀತಿ ಲಕ್ನೋ ಸೂಪರ್ ಜೈಂಟ್ಸ್ ಮೇಲೆ ಐ ಫೆಲ್ಟ್ ಲೈಕ್ ಇವಾಗೂ ನಂಗೆ ನೆನಪಿದೆ. ಆ ನೋ ಬಾಲ್ ಅಲ್ಲಿ ಅವಳಿಗೆ ಕ್ಯಾಚ್ ಹೋಗ್ತಾರೆ, 49 ಅಲ್ಲಿ ಇರ್ತಾರೆ ಆಕ್ಚುಲಿ. ಅವಾಗ ಕೆಳಗಡೆ ಹಿಂಗೆ ಕುತ್ಕೊಂಡಿರ್ತಾರೆ, ನೋ ಬಾಲ್ ಫ್ರೀ ಹಿಟ್ ಅಂತ ಬರುತ್ತೆ, ಎದ್ದು ನಿಂತ್ಕೊಂಡು ಅದೊಂದು ಎಡಿಟ್ ಇನ್ನೂ ನೋಡಿದೆ, ಒಂಥರ ಬಾಹುಬಲಿ ಫೀಲ್ ಎಡಿಟ್ ಇರುತ್ತೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಸೊ ಅದಾದ್ಮೇಲೆ ಮ್ಯಾಚ್ ನ ವಿನ್ ಮಾಡಿಸ್ತಾರೆ ಮಯಾಂಕ್ ಅಗರ್ವಾಲ್ ಜೊತೆ ಸೇರ್ಕೊಂಡು. ಐ ಥಿಂಕ್ ಸಖತ್ ಗುರು, ಅನ್ಬಿಲೀವಬಲ್ ಮ್ಯಾಚ್. ಅದು ಮಾತ್ರ ಹೇಳ್ಬೇಕು ಅಂದ್ರೆ ಇನ್ನೊಂದು ನೆನಪಿದೆ, ವಿರಾಟ್ ಕೊಹ್ಲಿ ಅವರು ಮತ್ತೆ ಕೃಣಾಲ್ ಪಾಂಡ್ಯ ಅವರ ಅಗ್ರೆಷನ್ ನ ತೋರಿಸ್ತಾರೆ. ಸೊ ನನ್ನ ಪ್ರಕಾರ ಬೆಸ್ಟ್ ಫಿನಿಷರ್ ಸದ್ಯಕ್ಕೆ ಪ್ರೆಸೆಂಟ್ ಅಲ್ಲಿ ಇರೋದು 3 ಜನ ಇದೀವಿ ಆಕ್ಚುಲಿ ನಾವು ಹೇಳ್ಬೇಕು ಅಂದ್ರೆ. ಟೀಮ್ ಡೇವಿಡ್, ಜಿತೇಶ್ ಶರ್ಮಾ ಅಂಡ್ ಇನ್ನೊಬ್ರು ಯಾರಪ್ಪ ಅಂದ್ರೆ ಬ್ಲಾಕ್ ಡ್ರ್ಯಾಗನ್ ಮಂಜಾ ನಿಲ್ಸ್ತೀವಿ ನಾವು ಆಕ್ಚುಲಿ. ಈಗ ಆಲ್ರೆಡಿ CSK ತಂಡಕ್ಕೆ ಬೆವರು ಇಳಿತಾ ಇರುತ್ತೆ. ಸೊ ಈ ಅಣ್ಣ ಬಂದಿದ್ದಾರೆ, ಶೆಫರ್ಡ್ ನ ಇಳಿಸ್ಬಿಟ್ಟು ನಾವು ಆಡಿಸ್ತಾ ಇದೀವಿ. ಸೊ ಗೈಸ್, ರಾಮೋರಾ ಶೆಫರ್ಡ್ ಅವರು ಏನಂತ ಹೇಳೋಣ ಗುರು ನಮ್ಮ ಬ್ಲಾಕ್ ಡ್ರ್ಯಾಗನ್ ಬಗ್ಗೆ. ಸೊ ಐ ಫೆಲ್ಟ್ ಲೈಕ್ ಒನ್ ಆಫ್ ದ ಸಾಫ್ಟೆಸ್ಟ್ ಪರ್ಸನ್ ಇನ್ ದ ಕ್ಯಾಂಪ್ ಅಂತ ಹೇಳ್ತೀನಿ. ಆ ಮನುಷ್ಯ ನೋಡಕ್ ಮಾತ್ರ ಒಂಥರ ರಗಡ್ ರಫ್ ಅಂತ ಅನ್ಸುತ್ತೆ, ಬಟ್ ಅವ್ರ ಜೊತೆ ಮಾತಾಡಿದಾಗ ಗೊತ್ತಾಗುತ್ತೆ ಈ ಸಲ ಮಗು ತರ ಮನುಷ್ಯ ಅಂತ. ಇನ್ನೂ ನೆನಪಿದೆ ಆಕ್ಚುಲಿ, ಫೈನಲ್ ದಿನ ನೀವು ನೆನ್ಪಿಟ್ಕೊಂಡಿದ್ರೆ ಲೈಕ್ ಅವ್ರು ಏನು ಕನೆಕ್ಷನ್ ಇಲ್ಲ RCB ಬಗ್ಗೆ. ಫಸ್ಟ್ ಸೀಸನ್ ಆಡ್ತಾ ಇದಾರೆ ಬಟ್ ಅಳ್ತಾ ಇದಾರೆ ಆಕ್ಚುಲಿ ಕಪ್ ಗೆದ್ದಾಗ. ಅಷ್ಟು ಎಮೋಷನ್ ತೋರಿಸಿದ್ರು ಆಕ್ಚುಲಿ. ಅವಾಗಲೇ ನಾವು ತುಂಬಾ ಕನೆಕ್ಟ್ ಆಗಿದ್ದು. ಅಂಡ್ ಚೆನ್ನೈ ಮೇಲೆ ಯಾರಿಗೂ ಮರೆಯಕ್ಕಾಗುತ್ತೆ ಯಾವ ತರ ಹೊಡೆದಿದ್ದಾರೆ ಅಂತಂದ್ರೆ. ಐ ಫೆಲ್ಟ್ ಲೈಕ್ ಇನ್ನೂ ಅವ್ರನ್ನ ನೆನ್ಸ್ಕೊಳ್ತಾರೆ ಅಂತ ಅನ್ಸುತ್ತೆ ಲೈಕ್ ರೊಮೋರಾ ಶೆಫರ್ಡ್ ಅವರು, ರೊಮೋರಾ ಶೆಫರ್ಡ್ ನ ಚೆನ್ನೈ ಅವರು. ಸೊ ಐ ಥಿಂಕ್ ಫಿನಿಶಿಂಗ್ ಸಖತ್ ನಮ್ದು ಫಾರ್ಮಲ್ ಕಾಣಿಸ್ಕೊಳ್ತಾ ಇರೋದು. ಒಂದಿಂಗ್ ಜಿತೇಶ್ ಶರ್ಮಾ, ರೊಮೋರಾ ಶೆಫರ್ಡ್, ಟೀಮ್ ಡೇವಿಡ್. ಇನ್ನೊಂದು 1, 2, 3, 4 ಅಂತ ಬಂದಾಗ ಲೈಕ್ ಫಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ ಅವರು ಅಂಡ್ DDP ಅಂಡ್ ರಜತ್ ಪಟಿದಾರ್, ರಾಪಾ. ಸೊ 4 ಜನ ಪ್ಲಸ್ ಫಿನಿಶಿಂಗ್ ರೋಲ್ ಅಲ್ಲಿ 3 ಜನ. ಜೊತೆ ಕೃಣಾಲ್ ಪಾಂಡ್ಯನು ಕೂಡ ಲೈಕ್ ಲೋವರ್ ದ ಆರ್ಡರ್ ಅಲ್ಲಿ ಸಪೋರ್ಟ್ ಮಾಡೋದಕ್ಕೂ ಕೂಡ ಇದ್ದಾರೆ. ಫ್ಲೋಟರ್ ಆಗು ಯೂಸ್ ಮಾಡಬಹುದು. ನಮಗೆ ಎಕ್ಸ್ ಫ್ಯಾಕ್ಟರ್ ಇವಾಗಲೂ ಹೇಳ್ತೀನಿ, ನಾನು ಲಾಸ್ಟ್ ಸೀಸನ್ ಅಲ್ಲಿ ವಿಡಿಯೋ ಮಾಡ್ಬೇಕಾದ್ರೆ ಹೇಳಿದ್ದೆ, ಎಕ್ಸ್ ಫ್ಯಾಕ್ಟರ್ ಬಂದ್ಬಿಟ್ಟು ಕೃಣಾಲ್ ಪಾಂಡ್ಯ ಇಸ್ ಲೈಕ್ ನಮ್ಮ ಒಂದು ಎಕ್ಸ್ ಫ್ಯಾಕ್ಟರ್ ಆಗ್ತಾರೆ. ಈ ಸತಿನೂ ಕೃಣಾಲ್ ಪಾಂಡ್ಯನೇ ಎಕ್ಸ್ ಫ್ಯಾಕ್ಟರ್.
ಸೊ ಐ ಥಿಂಕ್ ಕೃಣಾಲ್ ಪಾಂಡ್ಯ ಆದ್ಮೇಲೆ ನೆಕ್ಸ್ಟ್ ಬೌಲಿಂಗ್ ಅಂತ ಬರೋಣ ಇವಾಗ. ಸೊ ಭುವನೇಶ್ವರ್ ಕುಮಾರ್ ಅವರು ನಮ್ಮ ಲೈಕ್ ಲೀಡಿಂಗ್ ಲೈಕ್ ಅಟ್ಯಾಕರ್ ಯಾರಪ್ಪ ಅಂತಂದ್ರೆ ಅದು ನಮ್ಮ ಭುವನೇಶ್ವರ್ ಕುಮಾರ್ ಕ್ಯಾಪ್ಟನ್ ಆಗಿರ್ತಾರೆ ಬೌಲಿಂಗ್ ಇದಕ್ಕೆ. ಸೊ ಇದಾದ್ಮೇಲೆ ಇನ್ನೂ ಹೊಸಬ ಇವಾಗ ಯಶ್ ದಯಾಲ್ ಇಲ್ಲ, ತುಂಬಾ ಜನ ಡೌಟು ಯಶ್ ದಯಾಲ್ ಇಲ್ದಿರೋದು ತುಂಬಾ ಲೈಕ್ ಕಷ್ಟ ಆಗುತ್ತಲ್ವಾ ಅಂತ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ನಮ್ಮ ಹತ್ರ ಆಲ್ರೆಡಿ ಒಬ್ರು ಇದಾರಪ್ಪ ಇವಾಗ ಯಶ್ ದಯಾಲ್ನ ರಿಪ್ಲೇಸ್ ಮಾಡೋದಕ್ಕೆ. ಅದು ಯಾರಪ್ಪ ಅಂತಂದ್ರೆ ಮಂಗೇಶ್ ಯಾದವ್ ಅವ್ರ ಗೈಸ್. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಒನ್ ಆಫ್ ದ ಬೆಸ್ಟ್ ಫೈಂಡ್ RCB ಪರವಾಗಿ. ಫೆಲ್ಡ್ ಲೈಕ್ ಯಶ್ ದಯಾಲ್ ಅವ್ರನ್ನ ರಿಪ್ಲೇಸ್ ಮಾಡೋದಕ್ಕೆ ಇವ್ರು ಪರ್ಫೆಕ್ಟ್ ಅಂತ ಅನ್ನಿಸ್ತಾರೆ. ಐ ಥಿಂಕ್ ಯಾರ್ಕರ್ ಫಿನಿಶಿಂಗ್ ರೋಲಲ್ಲೂ ಲೈಕ್ ಓಪನಿಂಗ್ ಅಲ್ಲೂ ಕೂಡ ಹಾಕ್ತಾರೆ. ಜೊತೆಗೆ ಯಾರ್ಕರ್ ಸ್ಪೆಷಲಿಸ್ಟ್ ಅಂತ ಹೇಳ್ತೀನಿ. ಲೆಫ್ಟ್ ಹ್ಯಾಂಡರ್ 145 ಪ್ಲಸ್ 150 ಕೂಡ ಹಾಕಿದ್ರು ಕೂಡ ಉಂಟು. ಆಲ್ಮೋಸ್ಟ್ ಅವರು ಒಂದು ಟೆನ್ನಿಸ್ ಬಾಲಲ್ಲಿ ನಾನು ನೋಡ್ತಾ ಇದ್ದೆ. ಬಟ್ 145 ಪ್ಲಸ್ ಕ್ಲಿಕ್ ಮಾಡ್ತಾರೆ. ಫೆಲ್ಡ್ ಲೈಕ್ ಯಶ್ ದಯಾಲ್ ಅವರ ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀನಿ. ಇನ್ನೊಂದೇನಪ್ಪ ಅಂತಂದ್ರೆ ತುಂಬಾ ಜನಕ್ಕೆ ಒಂದು ಡೌಟ್ ಇರುತ್ತೆ, ಯಶ್ ದಯಾಲ್ ಅವರು ನೆಕ್ಸ್ಟ್ ಸೀಸನ್ ಆಡಲ್ವಾ ಅಂತ. ನೆಕ್ಸ್ಟ್ ಸೀಸನ್ ಆಡೋ ಡೌಟ್ ಇದೆ ಗೈಸ್. ಆಕ್ಚುಲಿ ನಾನು ಕನ್ಫರ್ಮ್ ಮಾಡ್ತೀನಿ, ಬಿಕಾಸ್ ಅವ್ರದ್ದು ಒಂದು ಏನು ನಡೀತಿದೆ ಕೇಸು. ವಿ ಫೆಲ್ಡ್ ಲೈಕ್ ಯಶ್ ದಯಾಲ್ ರಿಪ್ಲೇಸ್ಮೆಂಟ್ ಯಶ್ ದಯಾಲ್ ಮತ್ತೆ ಯಾರಿಗೂ ಇನ್ನು IPL ಆಡೋದೇ ಡೌಟ್ ಇದೆ. ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಬೇರೆಯವರು ಕೂಡ ತೊಗೊಳ್ಳೋದು ಡೌಟ್ ಇದೆ. ಸೊ ಮಂಗೇಶ್ ಅದು ರಿಪ್ಲೇಸ್ ಮಾಡ್ತಾರೆ. ಇದಾಗಿದ ತಕ್ಷಣನೇ ಇನ್ನೊಬ್ರು ಯಾರಪ್ಪ ಅಂತಂದರೆ ಆ್ಯಕ್ಚುಲಿ ನನಗನ್ಸೋದು ಸುಯೇಶ್ ಶರ್ಮಾ ಅವರು. ಸೊ ಸುಯೇಶ್ ಶರ್ಮಾ ಅವರು ಪ್ಲೇಯಿಂಗ್ ಲೆವೆಲಲ್ಲಿ ಈಗ ಇಂಪ್ಯಾಕ್ಟ್ ಪ್ಲೇಯರ್ಗೂ ಕೂಡ ನಾವು ಆಡಿಸ್ಬೋದು. ಇನ್ ಕೇಸ್ ಏನಾದರೂ ನಾವು ಸುಯೇಶ್ ಶರ್ಮಾ, ಭುವನೇಶ್ವರ್ ಕುಮಾರ್, ಮಂಗೇಶ್ ಯಾದವ್ ಆಗ್ತಾ ಇದ್ದಂಗೆ 4 ಜನ ಆಗ್ತಾ ಇದ್ದಂಗೆ ಇನ್ ಕೇಸ್ ಇಂಪ್ಯಾಕ್ಟ್ ಪ್ಲೇಯರ್ ಯಾರು ಬೇಕು ಅಂತ ಅನ್ಸಿದ್ರೆ ದೇವದತ್ ಪಡಿಕ್ಕಲ್ ಅವರು ಆರ್ ಸುಯೇಶ್ ಶರ್ಮಾ ಇವರಿಬ್ಬರಲ್ಲಿ ಯಾರೋ ಒಬ್ಬರನ್ನ ಫ್ಲೋಟರ್ ಆಗಿ ಯೂಸ್ ಮಾಡ್ಬೋದು. ನಮ್ಮ ಜಾಸ್ತಿ ಬಾಸ್ ಅವ್ರು ಇರ್ತಾರೆ. ಸೊ ಫಸ್ಟ್ ಮ್ಯಾಚ್ ಇನ್ ಕೇಸ್ ಆಡಕ್ಕಾಗಿಲ್ಲ ಅಂತಂದ್ರೆ ಅವರ ಜಾಗದಲ್ಲಿ ಲೈಕ್ ಡಫಿ ಅವ್ರು ಆಡ್ತಾರೆ. ಸೊ ಅನ್ನಿಸ್ತಾ ಇದೆ. ಬಟ್ ನನಗೆ ಅನ್ಸಿರೋದು ಏನಂತಂದ್ರೆ ಲೈಕ್ 70% ಕನ್ಫರ್ಮೇಷನ್ ಆಡ್ತಾರೆ ಅಂತ. ಬಿಕಾಸ್ ಪ್ಯಾಟ್ ಕಮಿನ್ಸ್ ಅವ್ರು ಆಡ್ತಾರೆ ಅಂತ ಅವರು ಕೂಡ ಕನ್ಫರ್ಮ್ ಅವರೇ ಕ್ಯಾಪ್ಟನ್ ಆಗಿ ಕಂಟಿನ್ಯೂ ಮಾಡ್ತಾರೆ ಅಂತ ಆಲ್ರೆಡಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿದೆ. ಸೊ ಜಾಸ್ ವುಡ್ ಅವರು ಇವಾಗ ಬಂದು ಲೈಕ್ ಮೊದಲನೇ ಮ್ಯಾಚ್ ಬಾಲ್ ಫಸ್ಟ್ ಓವರ್ ಆಡ್ಸೋದು ಒಂದೇ ಬಾಕಿ ಇರೋದು ಕಾದ್ ನೋಡೋ. ಬಟ್ ಇದಾಗಿದ್ದು ಗೈಸ್ ನಮ್ಮ ಒಂದು ಪ್ಲೇಯಿಂಗ್ ಲೆವೆನ್. ನಿಮ್ಗೆ ಏನು ಅನ್ಸುತ್ತೆ, ನಿಮ್ಮ ಪ್ಲೇಯಿಂಗ್ ಲೆವೆನ್ ಏನಾಗಿರುತ್ತೆ, ಯಾರನ್ನ ರಿಪ್ಲೇಸ್ ಮಾಡಿದ್ರೆ ನಿಮಗೆ ಬೆಟರ್ ಆಗಿರುತ್ತೆ, ನೀವು ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.